ಚಿನ್ನಸ್ವಾಮಿ ಅಲ್ಲಿ ಆಡ್ದಾಗ್ಲೇನೆ ನನ್ಗೆ ಗೊತ್ತಿಲ್ಲ ನಿಮ್ ಪ್ಯಾನಲ್ ಅಲ್ಲಿ ಯಾರು ಇದ್ದಾರೆ ಅಂತ, ಬಟ್ ಅವ್ರು ವಿಟ್ನೆಸ್ ಮಾಡಿರ್ತಾರೆ ಕೂಡ 30 balls 100 ಹೊಡೆದಿದೆ ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. 30 balls 100. ಅವಾಗ ನನ್ನ ಜಾಗದಲ್ಲಿ ನಿಂತು ಜನ ನೋಡ್ತೀವಿ ಗೊತ್ತಾ, ಆ ಒಂದು ಸಂಭ್ರಮನೆ ಬೇರೆ. ಖಾಲಿ ಯಾವ್ದೋ ಒಂದು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಆಗಿರ್ಬೋದು, ಒಂದ್ ಯಾವ್ದೋ ಸಣ್ಣ ಮಟ್ಟದ ಕ್ರಿಕೆಟ್ ಲೀಗ್ ಅಂತ ಅನ್ಕೊಳ್ಳೋಣ ಇಂಡಿಯನ್ ಟೀಮಿಗೆ ಹೋಲಿಸಿದ್ರೆ. ಅವ್ರಿಗೆ ಆಗ್ತಾ ಇರೋ ಅಂತ, ಅವ್ರಿಗೆ ನಿಜ ಹೇಳ್ತೀವಿ, ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರಿಗೆ ಏನೂ ಕಾಣಿಸ್ತಾ ಇರಲ್ಲ ಸರ್, ಏನು ಕೇಳಿಸ್ತಾ ಇರಲ್ಲ. ಅವ್ರಿಗೆ ಇಷ್ಟು ದಿನ ಪಟ್ಟಂತ ಶ್ರಮಕ್ಕೆ ಒಂದು ಪ್ರತಿಫಲ, ಪ್ಲಸ್ ಅವರಲ್ಲೂ ನಾವು ನಮ್ಮನ್ನ ನೋಡ್ತಾ ಇದೀವಲ್ವಾ, ಅದ್ರ ಬಗ್ಗೆ ಭಾರಿ ಖುಷಿ ಇದೆ ಸರ್ ನಂಗೆ. ನಾವು ಭಾರತೀಯರು ಎಷ್ಟು ವಿಶಾಲ ಹೃದಯದವರು ಅಂತಂದ್ರೆ, ಪಾಕಿಸ್ತಾನದಲ್ಲಿ ಮ್ಯಾಚ್ ಹೋದ್ರೆ ಟಿವಿಗಳನ್ನ ಹೊಡೆದಾಕ್ತಾರೆ. ನಾವು ಹಾಗೆ ಮಾಡ್ಲಿಲ್ಲ, ಒಂದಲ್ಲ ಒಂದು ದಿನ ಕಪ್ ನಮ್ಮದೇ, ಗೆದ್ದೇ ಗೆಲ್ತಾರೆ ನಮ್ಮ ಟೀಮ್ ಇಂಡಿಯಾ ಅಂತೇಳಿ ವಿಶ್ವಾಸವನ್ನ ಇಟ್ಟಂತವ್ರಿಗೆ ಇವತ್ತು ಕೊಟ್ಟಂತ ಸಿಕ್ಕಂತ ಪ್ರತಿಫಲ ಇದು. ಜಿ ಆರ್ ವಿಶ್ವನಾಥ್ ಸರ್ ನಮ್ಮೊಟ್ಟಿಗೆ ಮೆಂಟರ್ ಆಗಿ 2 ವರ್ಷ ಇರ್ತಾರೆ. ನಾವು ಅವ್ರ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೀವಿ. ಅವ್ರು ನಮ್ ಲೆಜೆಂಡ್ ಜಿ ಆರ್ ವಿಶ್ವನಾಥ್ ಸರ್. ಅವ್ರು ಯಾವಾಗ್ಲೂ ಅವ್ರನ್ನ ಕೂತ್ಕೊಂಡಾಗೆಲ್ಲ ಕೇಳ್ತಾ ಇದ್ವಿ ಸರ್ ನಾವು, ಹೆಂಗ್ ನಡೆಯುತ್ತೆ ಸರ್, ಈಗ ನೀವ್ ಹೆಂಗ್ ಫೇಸ್ ಮಾಡ್ತಾ ಇದ್ವಿ ಸರ್, ಇದೇ ಪಾಕಿಸ್ತಾನ ಆಗ್ಬೋದು ಹೊರಗಡೆ. ನಮ್ಮನ್ನ ಯಾರೋ ಅವರು ಮನುಷ್ಯ ತರ ನೋಡ್ತಾ ಇರಲಿಲ್ಲ. ನಮಗ್ ಬರ್ತಾ ಇದ್ದ ಬಾಲ್ ಎಲ್ಲ ಬಜೂಕಾ ತರ ಬರ್ತಾ ಇತ್ತು ರಾಜೀವ್. ಆ ತರದೊಂದು ಟೈಮಲ್ಲಿ ನಾವು ಬಂದಿದ್ದು. ಇವತ್ತಿಗಿರೋ ಕ್ರಿಕೆಟ್ಗೆ ಅದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅವತ್ತಿಗೂ ಇಷ್ಟೇ ಮೀಡಿಯಾ, ಇಷ್ಟೇ ಒಂದು ಸೆಲೆಬ್ರೇಷನ್ ಜನಕ್ಕೆ ತಲುಪಿಸೋ ಅಂತ ರೀತಿ ಇದ್ರೆ ಚೆಂದಾಗಿತ್ತು ಅಂತ ನಾವು ಹೇಳ್ತಾ ಇದ್ವಿ ಸರ್. ಥ್ಯಾಂಕ್ ಯು ಸೋ ಮಚ್ ರಾಜು ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡೋದಕ್ಕೆ ಈಗ ಬಾಗಲಕೋಟೆಯಿಂದ ವಿಶಾಲ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ವಿಶಾಲ್ ಅವರೇ ನಮಸ್ಕಾರ. ಹಲೋ ನಮಸ್ಕಾರ ಸರ್. ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ ಈ ದೃಶ್ಯವನ್ನ ನೋಡಿದಾಗ? ಇದ್ರಾಗ ನಮಗ್ ಆಲ್ಮೋಸ್ಟ್ ನಮಗೆ ಗುರುಗಳಾದಂತ ರಾಹುಲ್ ದ್ರಾವಿಡ್ ಸರ್ಗೆ ಹ್ಯಾಟ್ಸಪ್ ಇಷ್ಟಪಡ್ತೇನೆ ಸರ್. ಮೇನ್ ರಾಹುಲ್ ದ್ರಾವಿಡ್ ಅವರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ ಹ್ಯಾಟ್ಸಪ್ ಅಂತ. ಆಮೇಲೆ ನಮ್ಗೆ ಐ ಫೀಲ್ ಬಟ್ ಮಾತಾಡಕಟ್ಟ ಸ್ವಲ್ಪ ಪದವ ಸಿಗಾಕತ್ತಲ್ರಿ. ಆಮೇಲೆ ನಮಗೆ ಎಷ್ಟೋ ಸಲ 2007 ಹಿಡ್ಕೊಂಡು 2011 ಹಿಡ್ಕೊಂಡು ಅಲ್ಲ ಅಷ್ಟು ಅವಾಗ ನಾವು ಚಿಲ್ದಿದ್ವಿ. ಈಗ ಈಗ ನಾವು ಫುಲ್ ಹ್ಯಾಪಿ ಆಗಿದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ವಿಶಾಲ್ ಅವರೇ ನಮ್ಮೊಂದಿಗೆ ಮಾತಾಡೋದಕ್ಕೆ. ಕಟ್ಟಿ ಸರ್ ನೋಡಿ, ರಾಹುಲ್ ದ್ರಾವಿಡ್ ಅವ್ರ ಬಗ್ಗೆ ವಿಶಾಲ್ ಅವ್ರು ಮಾತಾಡ್ತಾ ಇದ್ರು. ದ್ರೋಣಾಚಾರ್ಯ ಹತ್ರ ನಿಂತಿದ್ರು. ನಮಗೆ ಹಾಗೆ ಕಾಣಿಸ್ತಾ ಇದ್ರು ಅವ್ರು. ಇವತ್ತು 2007ರ ವಿಶ್ವಕಪ್ ಟೂರ್ನಿಯಲ್ಲಿ ಸೋತಾಗ ಅವರು ಕುಗ್ಲಿಲ್ಲ. ಅವತ್ತು ನಾನು ಆಗಲೇ ಹೇಳಿದೆ, ಒಂದು ಈ ಚಕದೇ ಇಂಡಿಯಾ ಫಿಲಮ್ ಬಂದಾಗ ಶಾರುಖ್ ಖಾನ್ ಅಭಿನಯ ಮಾಡುವಂಥ ಸಿನಿಮಾದಲ್ಲಿ ಸೋಲ್ತಾನೆ ಅವನು, ಪಾಕಿಸ್ತಾನ ವಿರುದ್ಧ ಸೋಲ್ತಾನೆ. ಶೇಕ್ ಹ್ಯಾಂಡ್ ಮಾಡಿದಾಗ ಅವನ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಅವಮಾನಗಳು ಇದೆಲ್ಲವೂ ಕೂಡ ಬಗ್ಗೆ ಹೇಳ್ತಾ ಇದ್ರೆ, ಇವತ್ತು ಕೊಟ್ಟಂಥ ಉತ್ತರ ಆ ಸಿನಿಮಾ ನೋಡಿದಂಗೆ ಆಗ್ತಾ ಇತ್ತು. ನಿಮಗೆ ಸ್ಟಾರ್ಟಿಂಗ್ T20 ಕ್ರಿಕೆಟ್ ಬಂದಾಗ ಅವರು ಒಂಥರ T20 ಫಿಟ್ಟೇ ಇಲ್ಲ ಅಂತ ಸುಮಾರು ಜನ ಮಾತಾಡ್ತಾ ಇದ್ರು. ಅವ್ರು ಅದನ್ನ IPL ಅಲ್ಲೇ ತೋರಿಸ್ಬಿಟ್ರು ಅವ್ರು ಬ್ಯಾಟಿಂಗಲ್ಲಿ. ಆಮೇಲೆ ರಾಜಸ್ಥಾನ್ ರಾಯಲ್ಸಿಗೆ ಆಡುವಾಗ ತೋರಿಸ್ಬಿಟ್ರು ಅವ್ರನ್ನ. ಸೊ ಅದನ್ನು ಈಗ T20 ವರ್ಲ್ಡ್ ಕಪ್ ತಂದುಕೊಟ್ಟು ಪೂರ್ತಿ ಜಗತ್ತಿಗೆ ತೋರಿಸ್ಬಿಟ್ರೆ, ನಾನು ಎಲ್ಲ ಫಾರ್ಮೆಟಿಗೂ ರೆಡಿ ಇದ್ದೀನಪ್ಪ, ಏನು ಬೇಕಾದ್ರೆ ಕೆಲಸ ಕೊಟ್ಟರು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ದ್ರಾವಿಡ್ ಅವ್ರು ತೋರಿಸ್ಬಿಟ್ರಿಲ್ಲ. ಆ್ಯಕ್ಚುಲಿ ನಿಜವಾಗ್ಲೂ ಅದರಿಂದ ಹೊಸ ಗಂಭೀರ ಅವರಿಂದ ಎಂತೆಂಥ ಪಾಯಿಂಟ್ನ ತೊಗೊಂಡು ಮುಂದೆ ಭಾರತ ತಂಡ ನಡೆಸ್ತಾರೆ. ಅದು ನೋಡಬೇಕಾಗಿದೆ ಈಗ. ಆ್ಯಕ್ಚುಲಿ ವಾಲ್ ಆಫ್ ಕ್ರಿಕೆಟ್ ನಿಜವಾಗ್ಲೂ ಒಂದು ಕಡೆ ಸೆಗಣಿ ಎಸೆಯುವಂಥ ಕೆಲಸಗಳಾಯಿತು, ನಿಜವಾಗ್ಲೂ ಅವಮಾನ ಮಾಡುವಂಥ ಕೆಲಸಗಳಾಯಿತು. ಎಷ್ಟೇ ಬಂದರೂ ಕೂಡ ಅವರು ಕುಗ್ಗದೆ ಅದನ್ನ ಹಾಗೆ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ರು. ಜೊತೆಗೆ ನಾಗೇಂದ್ರ ಬಾಬು ಅವರು ಹೇಳ್ತಾ ಇದ್ರು 2007ರ ವಿಶ್ವಕಪ್ ಸೋತ್ರು ಕೂಡ ಅವ್ರು ಕುಗ್ಲಿಲ್ಲ ಅಂತ. ಜೊತೆಗೆ ಈ ಬಾರಿಯ ವಿಶ್ವಕಪ್ ಗೆದ್ರೂ ಕೂಡ ಅವ್ರು ಎಲ್ಲೂ ಕೂಡ ಹಿಗ್ಲಿಲ್ಲ. ಜೊತೆಗೆ ಏನ್ ಮಾಡಿದ್ರು, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ, ನನ್ನಿಂದ ವಿಶ್ವಕಪ್ ಗೆಲ್ತು ಅಂತ ಹೇಳಿ ಎಲ್ಲೂ ಕೂಡ ಅವ್ರು ಹೇಳ್ಕೊಂಡಿಲ್ಲ. ಕ್ರೆಡಿಟ್ ಅನ್ನ ತಾನು ಕೊಟ್ಟಿಲ್ಲ. ಆವಾಗ ಏನು ವರ್ಲ್ಡ್ ಕಪ್ ಸೋತಾಗ ಹೇಗಿದ್ರು ಇವತ್ತು ಹಾಗೆ ಇದಾರೆ ಅವ್ರು ಆ್ಯಕ್ಚುಲಿ. ಬಟ್ ಏನಂದ್ರೆ ಟ್ರಾಫಿ ತಂದು ಕೊಟ್ಟಿದ್ದಾರೆ. ಜನ ಮಾತಾಡ್ಬೇಕು ಅದ್ರ ಬಗ್ಗೆ, ಅವ್ರು ಹೇಗಿದ್ದಾರೆ ಅಂತ ಜನ ನಂಬಬೇಕೀಗ. ಏನಂದ್ರೆ ಒಂದು ಕಡೆ ಸಾಫ್ಟ್ ರಾಹುಲ್ ದ್ರಾವಿಡ್ ಅವರು, ಇನ್ನೊಂದು ಕಡೆ ಅಗ್ರೆಸಿವ್ ಗಂಭೀರ್ ಅವರು. ಸೊ ಹೇಗೆ ಮುಂದೆ ನಡೆಯುತ್ತೆ ಅದನ್ನು ನೋಡಬೇಕಾಗಿದೆ. ಗಂಭೀರ್ ಅವರು ದ್ರಾವಿಡ್ ಅವರಿಂದ ಎಂಥ ಗುಣಗಳನ್ನು ತೊಗೊಂಡು ಟೀಮ್ನ ನಡೆಸ್ತಾರೆ ಅದನ್ನು ನೋಡಬೇಕಾಗಿದೆ ಅಂತ ಮಾತಾಡ್ತೀನಿ. ಈಗ ಪೂರ್ಣಿಮಾ ಅಂತೇಳಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಪೂರ್ಣಿಮಾ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಮಾತಲ್ಲೇ ಗೊತ್ತಾದೆ ತುಂಬಾ ಖುಷಿಯಲ್ಲಿದ್ದೀರಾ ನೀವು. ಪ್ರತಿಯೊಬ್ಬರು ಭಾರತೀಯರು ಕೂಡ ಖುಷಿಯಲ್ಲೇ ಇರುವಂತ ಸಂದರ್ಭ, ಸಮಯ ಇದು. ಹೌದು ಸರ್. ಅದು T20 ಕಪ್ ಇದೆಯಲ್ಲ, ಅದನ್ನ ನೋಡ್ತಾ ಇದ್ರೆ ಏನು ಕೆಳಗಡೆ ಮನೆಯವರೆಲ್ಲ ಏನಾಯ್ತು ಅನ್ಬೇಕು, ಅಷ್ಟು ಖುಷಿಲಿದ್ವಿ ಸರ್. ತುಂಬಾ ಚೆನ್ನಾಗಿತ್ತು. ಯಾರು ಕೊಹ್ಲಿಯಿಂದ ಹಿಡಿದು ರಾಹುಲ್ ಇಂದ ರೋಹಿತ್ ಇಂದ ಹಿಡಿದು ಎಲ್ರೂ ತುಂಬಾ ಚೆನ್ನಾಗಿ